ರಾಜ್ಯದಲ್ಲಿ ಜೋರಾಗ್ತಿದೆ ಜಾತಿ ಗಣತಿ ಜ್ವಾಲೆ. ಬೆಂಗಳೂರಲ್ಲಿ ಜಾತಿ ಗಣತಿ ಮಾಡೇ ಇಲ್ವಂತೆ. ಕೆಲ ಜಿಲ್ಲೆಗಳಲ್ಲಿ ಮಾತ್ರ ಜಾತಿ ಗಣತಿ ಅಂದ್ರು ಜನ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಬಯಲು. ಸ್ವಾಮೀಜಿಗಳಾಯಿತು, ಜೈನ ಮುನಿಗಳಿಂದ ವಿರೋಧ. ಜಾತಿ ಗಣತಿ ವರದಿ ವಿರುದ್ಧ ಮಂಡ್ಯದಲ್ಲಿ ಪ್ರೊಟೆಸ್ಟ್. ಯಾವ ಸಮಾಜಕ್ಕೂ ಅನ್ಯಾಯ ಆಗಲ್ವಂತೆ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಾಜ್ಯ ಸರ್ಕಾರ ಜಾತಿ ಗಣತಿ ವರದಿಗೆ ವಿಪಕ್ಷಗಳು ಕಿಡಿಕಾರ್ತಾ ಇದೆ. ಮಂಡ್ಯದ ನಗರಸಭೆ ಆವರಣದಲ್ಲಿ ಬಿಜೆಪಿ ಕಾರ್ಯಕರ್ತರು ವಿನೂತನ ಪ್ರತಿಭಟನೆ ಮಾಡಿದ್ರು. ಜಾತಿ ಗಣತಿ ವರದಿಯನ್ನ ಒಣ ಕಸ ಅಂತ ಚೀಲಕ್ಕೆ ಹಾಕಿ ಕಸದ ತೊಟ್ಟಿಗೆ ಹಾಕುವ ಮೂಲಕ ಆಕ್ರೋಶ ಹೊರಹಾಕಿದ್ರು. ಇದು ಅವೈಜ್ಞಾನಿಕ ಜಾತಿ ಗಣತಿ ವರದಿ. ಮುಸ್ಲಿಮರ ಓಲೈಕೆಗಾಗಿ ಕಾಂತರಾಜು ವರದಿ ಜಾರಿ ಮಾಡೋಕೆ ಹೊರಟಿದ್ದಾರೆ. ಯಾವುದೇ ಮನೆಗೆ ಹೋಗಿ ಸರ್ವೆ ಮಾಡಿಲ್ಲ. ಒಕ್ಕಲಿಗರು ಲಿಂಗಾಯತರಿಗೆ ಅನ್ಯಾಯ ಆಗ್ತಿದೆ ಅಂತ ಕಿಡಿಕಾರಿದ್ರು. ಇತ್ತ ಬಿಜೆಪಿ ನಾಯಕರು ಕೂಡ ಜಾತಿ ಗಣತಿ ವರದಿ ಅವೈಜ್ಞಾನಿಕವಾಗಿದೆ ಅಂತ ವಿರೋಧಿಸಿದ್ದಾರೆ. ಬಿಸಿ ಪಾಟೀಲ್ ಮಾತನಾಡಿ, ಜಾತಿ ಗಣತಿ ನಮ್ಮದು, ವಿರೋಧ ಇಲ್ಲ. ನಮ್ಮ ಮನೆಗೆ ಬಂದು ಲಿಂಗಾಯತರು ಎಷ್ಟು ಜನ ಇದ್ದೀರಿ ಅಂತ ಕೇಳಿದೀರಾ? ಇಂತಿಂತ ಜಾತಿಯವರು ಎಷ್ಟು ಜನ ಇದ್ದೀರಿ ಅಂತ ಮನೆಗೆ ಹೋಗಿ ಕೇಳಿದೀರಾ? ಇದು ಹಳಸಿದ ಜಾತಿ ಗಣತಿ ವರದಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಜಾತಿ ಗಣತಿ ವಿಚಾರದಲ್ಲಿ ನಾವು ಯಾವ ಜಾತಿ ವಿರೋಧಿಗಳಲ್ಲ. ಆದ್ರೆ ಮಾಡಿದಂತ ಜಾತಿ ಗಣತಿ ವರದಿ ಸಮೀಕ್ಷೆ ವೈಜ್ಞಾನಿಕ ಆಗಿಲ್ಲ. ಆಯ್ತು, ಈಗ ನಮ್ಮ ಮನೆಗೆ ಬಂದು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ ಲಿಂಗಾಯತರು ಅಂತ ಯಾರನ್ನ ಕೇಳಿದ್ರ? ಸುಮ್ಮನೆ ಕಟ್ಟಿ ಮೇಲೆ ಕುತ್ಕೊಂಡು ಶಾನ್ಭೋಗಿ ಮಾಡ್ಕೊಂಡು ಅದನ್ನ ಇವತ್ತೊಂದು ಯಾವ್ದೋ ಹಳಿಸಿದ್ದು. ಇದನ್ನ ನಾವು ಕಡಾಖಂಡಿತವಾಗಿ ವಿರೋಧ ಮಾಡಿ. ಜಾತಿ ಗಣತಿ ವರದಿಗೆ ಕಾಂಗ್ರೆಸ್ನಲ್ಲೇ ಸಾಕಷ್ಟು ಅಪಸ್ವರ ಕೇಳಿ ಬರುತ್ತಿದೆ. ಆದರೆ ಇದು ಜಾತಿ ಗಣತಿ ಅಲ್ಲ, ಕೇವಲ ಸೋಷಿಯೋ ಎಕನಾಮಿಕ್ ಸರ್ವೆ ಅಂತ ಕಾಂಗ್ರೆಸ್ ಸಮರ್ಥಿಸಿಕೊಳ್ಳುತ್ತಿದೆ. ಈ ಮಧ್ಯೆ ಯಾವ ಸಮಾಜಕ್ಕೂ ಅನ್ಯಾಯವಾಗಲು ಬಿಡಲ್ಲ ಎಂದು ಸಚಿವ ಚೆಲುವರಾಯಸ್ವಾಮಿ ಹೇಳಿದ್ದಾರೆ. ಎಲ್ಲ ಸಮುದಾಯಗಳನ್ನು ಗಣನೆಗೆ ತೆಗೆದುಕೊಂಡೇ ನಿರ್ಧಾರ ಮಾಡ್ತೀವಿ ಎಂದಿದ್ದಾರೆ. ಇತ್ತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಜಾತಿ ಗಣತಿ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು, ಜಾತಿ ಗಣತಿ ಕೇಂದ್ರ ಸರ್ಕಾರದಿಂದ ಮಾಡಿರೋದಲ್ಲ. ಹೀಗಾಗಿ ರಾಜ್ಯದ ಸಚಿವ ಸಂಪುಟದಲ್ಲಿ ಏನ್ ಹೊರಗೆ ಬರುತ್ತೆ ನೋಡಬೇಕು. ಜಾತಿ ಗಣತಿಯ ಆ ರಿಪೋರ್ಟ್ ಕೂಡ ನಾನು ನೋಡಿಲ್ಲ ಎಂದಿದ್ದಾರೆ. ಬಟ್ ನಮ್ಮ ಸಾರ್ವಜನಿಕರಿಗೆ ಯಾವುದೇ ಸಮಾಜದ ಲಿಂಗಾಯತರಾಗಲಿ ಒಕ್ಕಲಿಗರಾಗಲಿ ಅಥವಾ ಸಣ್ಣ ಪುಟ್ಟ ಸಮಾಜದಲ್ಲೂ ಸ್ವಲ್ಪ ವ್ಯತ್ಯಾಸ ಆಗಿದೆ ಅನ್ನೋದನ್ನು ಕೇಳ್ತಾರೆ. ಬಟ್ ನಮ್ಮ ಸರ್ಕಾರ, ನಮ್ಮ ಪಕ್ಷ ಯಾವ ಕಾರಣಕ್ಕೂ ಯಾವುದನ್ನು ಅನ್ಯಾಯ ಆಗಲಿಕ್ಕೆ ಬಿಡಲ್ಲ. ರಾಜ್ಯ ಸರ್ಕಾರದವ್ರು ಏನು ನಿರ್ಣಯ ಮಾಡ್ತಾರೋ ಅವರು ಡಿಸ್ಕಸ್ ಮಾಡಿ ಅವ್ರ ಕ್ಯಾಬಿನೆಟ್ನಲ್ಲಿ ಏನು ಹೊರಗೆ ಬರ್ತದೋ ಮತ್ತು ಆ ರಿಪೋರ್ಟು ಕೂಡ ನಾವು ನೋಡಿಲ್ಲ. ಅದನ್ನು ರಾಜ್ಯ ಸರ್ಕಾರಕ್ಕೆ ಬಿಟ್ಟು. ಜಾತಿ ಗಣತಿಗೆ ಸಾಕಷ್ಟು ಆಕ್ಷೇಪ, ವಿರೋಧ ಎದ್ದಿದೆ. ಮತ್ತೊಂದು ಕಡೆ ಅವೈಜ್ಞಾನಿಕ ಮನೆಗೆ ಭೇಟಿ ಕೊಟ್ಟಿಲ್ಲ ಅನ್ನೋ ದೊಡ್ಡ ಆರೋಪ ಇದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಬೆಂಗಳೂರಿನಲ್ಲಿ ಹಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ರಿಯಾಲಿಟಿ ಚೆಕ್ ಮಾಡಿದೆ. ರಿಯಾಲಿಟಿ ಚೆಕ್ನಲ್ಲಿ ಮನೆಗಳಿಗೆ ಭೇಟಿ ಕೊಟ್ಟಿಲ್ಲ ಅನ್ನೋದು ಬಯಲಾಗಿದೆ. ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಕಾಡು ಮಲ್ಲೇಶ್ವರ ವಾರ್ಡ್, ದತ್ತಾತ್ರೇಯ ವಾರ್ಡ್, ಬಿಜೆಪಿ ಕಚೇರಿ ವಾರ್ಡ್ ಸೇರಿದಂತೆ ಹಲವು ಮನೆಗಳಿಗೆ ಭೇಟಿ ಕೊಟ್ಟಿದ್ದೇವೆ. ಆದರೆ 2015ರಲ್ಲೇ ಆಗಲಿ 3 ವರ್ಷದ ಮುಂಚೆ ಆಗಲಿ ಯಾವುದೇ ಜಾತಿ ಗಣತಿ ಅಧಿಕಾರಿಗಳು ಬಂದಿಲ್ಲ. ಸುಮಾರು 30ರಿಂದ 40 ವರ್ಷದಿಂದ ವಾಸ ಇರುವ ಮಲ್ಲೇಶ್ವರಂ ನಿವಾಸಿಗಳು ಜಾತಿ ಗಣತಿ ಸರ್ವೆ ಕರಾಳತೆಯನ್ನು ಬಿಚ್ಚಿಟ್ಟಿದ್ದಾರೆ. ಜಾತಿ ಗಣತಿ ವರದಿ ಕುರಿತು ವ್ಯಾಪಕ ಆಕ್ರೋಶಗಳು ಭುಗಿಲೆದ್ದಿವೆ. ವಿಜಯನಗರ ಚಂದ್ರಲೇಔಟ್ ಭಾಗದಲ್ಲಿ ಮನೆಗೆ ಹೋಗಿ ಜಾತಿ ಗಣತಿ ಮಾಡಿಲ್ಲ. ಮನೆಯ ಬಳಿ ಯಾವ ಅಧಿಕಾರಿಗಳು ಕೂಡ ಬಂದಿಲ್ಲ ಅಂತ ಜನ ಕಿಡಿಕಾರುತ್ತಿದ್ದಾರೆ. ನಾನು 10 ವರ್ಷ ಮೊದಲು ಮೈಸೂರಲ್ಲಿ 10 ವರ್ಷದ ಮೇಲೆ ಇದ್ದೀನಿ. ಮೋರ್ ದನ್ 10 ಇಯರ್ಸ್. ಹೌದು, 10 ಇಯರ್ಸ್ ಮೇಲೆ ಇದ್ದೀನಿ. ಬಂದಿಲ್ಲ, ಖಂಡಿತ ಬಂದಿಲ್ಲ. ಜಾತಿ ಗಣತಿ ಅಧಿಕಾರಿಗಳೇನಾದ್ರು ಮನೆಗೆ ಬಂದಿದ್ರಾ? ಜಾತಿ ಗಣತಿ ಸರ್ವೆ ಏನಾದ್ರು ಮಾಡಿದ್ರಾ? ಏನಿಲ್ಲ, ಯಾರು ಏನು ಮಾಡಿಲ್ಲ. 2015ರಲ್ಲಿ ಜಾತಿ ಗಣತಿ ಸರ್ವೆ ಆಗಿದೆ, ಮಾಡಿದೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಮನೆಗೆ ಬಂದಿದ್ರಾ? ಬಂದಿಲ್ಲ. ಎಷ್ಟು ವರ್ಷಕ್ಕಿಂತ ಇಲ್ಲಿ ವಾಸ ಇದ್ದೀರಾ? ನಾವಾ 50 ವರ್ಷ. 50 ವರ್ಷ. ಯಾರಾದ್ರೂ ಬಂದಿದ್ರ ಅಧಿಕಾರಿಗಳು? ಇಲ್ಲಪ್ಪ, ಯಾರು ಬಂದಿಲ್ಲ. ರಾಜ್ಯದಲ್ಲಿ ಜಾತಿ ಗಣತಿ ವರದಿ ಕಿಚ್ಚು ಹೊತ್ತಿಸ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿ ಮಾಡಿರುವ ಜಾತಿ ಗಣತಿ ಮಾಡೋದಕ್ಕೆ ನಿಜಕ್ಕೂ ಮನೆಗೆ ಬಂದಿದ್ರ? ಜಾತಿ ಗಣತಿ ಮಾಡಿರೋದು ನಿಜಾನ ಅಂತ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ರಾಜಕೀಯ ಕಾವು ಏರಲಿರುವ ಜಿಲ್ಲೆಗಳಲ್ಲಿ ಹಳೆ ಮೈಸೂರು ಭಾಗ ಕೂಡ ಒಂದು. ಈ ಪೈಕಿ ಮೈಸೂರು, ಮಂಡ್ಯ, ಹಾಸನ, ರಾಮನಗರದಲ್ಲಿ ಜಾತಿ ಗಣತಿ ಬಗ್ಗೆ ಕೇಳಿದ ಪ್ರಶ್ನೆಗಳಿಗೆ ಯಾರು ಕೂಡ ಮನೆಗೆ ಬಂದು ಜಾತಿ ಗಣತಿ ಮಾಡಿಲ್ಲ. ಕೇವಲ ಕೆಲ ಭಾಗದಲ್ಲಿ ಮಾತ್ರ ಗಣತಿ ಮಾಡಿದ್ದಾರೆ ಅಂತ ಉತ್ತರಗಳು ಕೇಳಿಬಂದ್ವು. ಇತ್ತ ಮಂಡ್ಯದಲ್ಲಿ ಜಾತಿ ಗಣತಿಗೆ ಅಧಿಕಾರಿಗಳು ಬಂದಿಲ್ಲ ಅಂತ, ಜಾತಿ ಗಣತಿ ನಡೆದೇ ಇಲ್ಲ, ಇದು ಸುಳ್ಳು ಗಣತಿ ಅಂತ ಜನಾಕ್ರೋಶ ವ್ಯಕ್ತ ಆಗಿದೆ. ಹಾಸನ, ರಾಮನಗರದಲ್ಲೂ ಜಾತಿ ಗಣತಿ ಬಗ್ಗೆ ಯಾರು ಕೇಳಿಲ್ಲ ಅಂತಿದ್ದಾರೆ. ಎಲ್ಲ ಬಂದಿದ್ದಾರೆ, ಹೆಸರು ಬರೆಸಿದ್ದೀವಿ. ಯಾವ ಏರಿಯಾ? ಅಶೋಕಪುರಂ ಬಂದು ಬರ್ಸಿದಾರಾ? ಬರ್ಸಿದ್ದೀವಿ ಸರ್. ಆಯ್ತು, ತುಂಬಾ ದಿನಗಳಾಯ್ತು ಬಂದವ್ರೆ. ಬಂದು ಎಲ್ಲ ಮನೇಲಿ ಎಷ್ಟು ಜನ ಇದ್ದಾರೆ ಎಲ್ಲ ಕೇಳ್ಕೊಂಡು ಹೋಗಿದ್ದಾರೆ. ನಮ್ಮ ಮನೆಗೆ ಯಾವ ಜಾತಿ ಗಣತಿ ವಿಚಾರವಾಗಿ ಯಾವ ಅಧಿಕಾರಿಗಳು, ಸಿಬ್ಬಂದಿ ಆಗಲಿ ಇಷ್ಟು ವರ್ಷದಲ್ಲಿ ಯಾವತ್ತೂ ಬಂದಿಲ್ಲ. ನಾವು ಯಾರನ್ನೂ ನೋಡೇ ಇಲ್ಲ. ಇದು ಯಾವ ರೀತಿ ಮಾಡ್ತಿದ್ದಾರೆ ಅನ್ನೋದೇ ನಮಗೆ ಭಾರಿ ಗೊಂದಲ ಆಗಿದೆ. ನಮ್ಮ ತಂದೆಗೂ ಗೊತ್ತಿಲ್ಲ, ತಾಯಿಗೂ ಗೊತ್ತಿಲ್ಲ ಇವರು ಯಾವಾಗ ಜಾತಿ ಗಣತಿ ಮಾಡಿದ್ರು, ಯಾವ ಆಧಾರದಲ್ಲಿ ಈ ವರದಿಗಳನ್ನ ಕೊಟ್ಟಿದ್ದಾರೆ ಅಂತ ನಮಗೆ ಇಲ್ಲಿ ತನಕ ಭಾರಿ ಗೊಂದಲ ಐತೆ.
ಜಾತಿ ಗಣತಿ ಬಗ್ಗೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ತರಹೇವಾರಿ ಉತ್ತರಗಳು ಸಿಕ್ಕಿದ್ವು. ಹುಬ್ಬಳ್ಳಿ, ಧಾರವಾಡ, ರಾಯಚೂರು, ಕೋಲಾರ, ಉಡುಪಿ ಸೇರಿದಂತೆ ಹಲವೆಡೆ ಜಾತಿ ಗಣತಿ ಮಾಡೇ ಇಲ್ಲ ಅಂತ ಕೆಲವರು ಹೇಳಿದ್ರೆ, ಮತ್ತೆ ಕೆಲವರು ಮನೆ ಮನೆಗೆ ಬಂದು ಜಾತಿ ಗಣತಿ ಮಾಡಿದ್ದಾರೆ ಅಂದ್ರು. ಹುಬ್ಬಳ್ಳಿಯಲ್ಲಿ ನಮ್ಮ ಮನೆಗೆ ಬಂದು ಜಾತಿ ಗಣತಿ ಮಾಡೇ ಇಲ್ಲ ಅಂದ್ರು. ಇನ್ನು ಕೆಲವರು ಜಾತಿ ಗಣತಿನೋ ಬೇರೆ ಗಣತಿನೋ ಗೊತ್ತಿಲ್ಲ ಅಂದ್ರು. ಇತ್ತ ಧಾರವಾಡದಲ್ಲಿ 8 ವರ್ಷಗಳ ಹಿಂದೆ ಜಾತಿ ಗಣತಿ ಮಾಡೋಕೆ ಅಧಿಕಾರಿಗಳು ಬಂದಿದ್ರು. ನಮಗ್ ಕೇಳಿದ ಪ್ರಶ್ನೆಗೆ ಮಾಹಿತಿ ಕೊಟ್ಟಿದ್ದೀವಿ ಅಂದ್ರು. ಇತ್ತ ಕೋಲಾರದಲ್ಲೂ ಪರ ವಿರೋಧದ ಮಾತುಗಳು ಕೇಳಿಬಂದ್ವು. ರಾಯಚೂರಿನಲ್ಲಿ ಯಾವಾಗ ಸಮೀಕ್ಷೆ ನಡೆದಿದೆ ಅನ್ನೋದೇ ಗೊತ್ತಿಲ್ಲ ಅಂತ ಗೊಂದಲದ ಮಾತುಗಳನ್ನಾಡಿದ್ರು. ಏನೇನು ಕೇಳಿದ್ರು ಅದು ಬಂದ್ರಿ ಅದರಿ ಈಗ ಮನ್ಯಾಗ ಎಷ್ಟು ಬಂದಿದ್ರಿ ಏನಿಲ್ಲ ಅಂತ ಅಷ್ಟ ಕೇಳ್ಬೋದ್ರಿ. ಮನೆ ಅವು ಬೇರೆ ಬೇರೆ ಮನೆ ಹೋಗ್ಯಾರಿ ಕೇಳ್ಕೊಂತ ನಮ್ಗೆ ಅಷ್ಟು ಕೇಳಿದ್ರೆ ನಾವು ಅಷ್ಟು ಹೇಳ್ಬಿಟ್ಟಿವ್ರಿ ಅಷ್ಟೇ ರೀ. 8 ವರ್ಷದಿಂದ ಬಂದಿದ್ರ ಅಂತ ಹೇಳ್ತಾರಲ್ಲ ಅವರು. ಅದು ಏನೇನು ಸಾಕಾಣಿಕೆ ಮಾಡ್ತೀರಾ, ಏನು ಕೆಲಸ ಮಾಡ್ತೀರಾ, ಇದೆಲ್ಲ ಟೋಟಲಿ ನಮ್ಮಲ್ಲಿ ಇನ್ಕ್ವೈರಿ ಮಾಡಿದ್ರಿ ಸರ್. ನಮ್ಮ ಯಾರು ಇದುವರೆಗೂ ಬಂದು ಕೇಳಲೇ 10-15 ವರ್ಷದಲ್ಲಿ ಯಾರು ಬಂದು ಕೇಳಿಲ್ಲ. ಯಾವ ಜಾತಿ ಎಷ್ಟು ಜನ ಇದ್ದೀರಿ ಏನಿಲ್ಲ ಏನು ಕೇಳಿಲ್ಲ. ಆದರೂ ಇಲ್ಲಿ ಯಾರು ಬಂದದ್ದು ಇಲ್ಲ, ನಮಗೆ ಯಾರು ಕೇಳಿದಿಲ್ಲ. ಮನೆಯಲ್ಲಿ ಎಷ್ಟು ಬಂದಿದ್ದಾರೆ ಏನಿದ್ದಾರೆ ಯಾರು ಕೇಳಿ ಬಂದಿದ್ದು ಇಲ್ಲ. ಇಷ್ಟವರೆಗೆ ಆ ವಿಚಾರವಾಗಿ ಯಾರು ಬರಲಿಲ್ಲ ಮನೆಗೆ. ಇನ್ನೂ ಬರಬೇಕಂತದ್ದು ಗೊತ್ತಿಲ್ಲ. ಬಟ್ ನಮ್ಮಲ್ಲಿ ಇಷ್ಟವರೆಗೆ ಯಾರು ಬರಲಿಲ್ಲ. ನೆರೆಯವರ ಹತ್ರ ಕೂಡ ಯಾರು ಕೇಳಿದ್ರು ಕೂಡ ಆ ವಿಚಾರವಾಗಿ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಬಂದಿರಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಜಾತಿ ಗಣತಿ ವಿರುದ್ಧ ಸಾಕಷ್ಟು ಸಮುದಾಯದ ಸ್ವಾಮೀಜಿಗಳು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇದೀಗ ಈ ಸಾಲಿಗೆ ಹುಬ್ಬಳ್ಳಿಯ ವರೂರು ಜೈನಮುನಿ ಗುಣಧರ ನಂದಿ ಮಹಾರಾಜ ಸ್ವಾಮೀಜಿ ಸೇರ್ಕೊಂಡಿದ್ದಾರೆ. ಕರ್ನಾಟಕ ಶಾಂತಿಪ್ರಿಯ ರಾಜ್ಯ ಆಗಿದೆ, ಆದ್ರೆ ಜಾತಿ ಗಣತಿ ಅಸಂತೋಷ ವಾತಾವರಣ ನಿರ್ಮಾಣಕ್ಕೆ ಕಾರಣ ಆಗಿದೆ. ಜೈನ ಸಮುದಾಯದ ಅಂಕಿ ಸಂಖ್ಯೆಗಳು ಅಸತ್ಯವಾಗಿದೆ ಎಂದಿದ್ದಾರೆ. ಯಾರ ಮನೆಗೆ ಹೋಗಿದ್ದಾರೆ, ಯಾವಾಗ ಜಾತಿ ಗಣತಿ ಮಾಡಿದ್ದಾರೆ, ನಮ್ಮ ಮಠಕ್ಕೂ ಯಾರು ಬಂದ್ರೂ ಮಾಹಿತಿ ಇಲ್ಲ. 10 ವರ್ಷಗಳಿಂದ ಇಲ್ಲೇ ಇದ್ದೀನಿ. ನಾನು ಪಾಕಿಸ್ತಾನದಲ್ಲಿ ಇರಲಿಲ್ಲ. ನಮ್ಮ ಸಮಾಜದ ಅಭಿವೃದ್ಧಿ ಕುಂಠಿತಗೊಳಿಸಿದ್ರೆ ಅದನ್ನ ನಾವು ಸಹಿಸೋದಿಲ್ಲ ಅಂತ ಕಿಡಿಕಾರಿದ್ದಾರೆ. ಇನ್ನು ಜೆಡಿಎಸ್ ಶಾಸಕ ಎ ಮಂಜು ಕೂಡ ಜಾತಿ ಗಣತಿ ವರದಿ ಅವೈಜ್ಞಾನಿಕವಾಗಿದೆ. ನನ್ನ ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಆದ್ರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು, ಅದಕ್ಕೂ ಕೂಡ ಸಿದ್ಧ ಇದ್ದೀನಿ ಅಂತ ಅಂದ್ರು. ದೇಶದಲ್ಲಿ ಎಲ್ಲಕ್ಕಿಂತ ಕರ್ನಾಟಕ ಬಹಳ ಶಾಂತ ಪ್ರಿಯ, ಎಲ್ಲಾರು ಕೂಡಿ ಬದುಕ್ತವು, ಎಲ್ಲಾರು ಕೂಡಿ ನಡೀತವು. ಅದರ ಜಾತಿದ ಗಣನಾ ಮಾಡಿ ಸಮಾಜಕ್ಕೆ ಅಸಂತೋಷ ಇದ್ದಂತ ವಾತಾವರಣ ನಿರ್ಮಾಣ ಆಗಿದೆ. ಇದು ಜಾತಿ ಗಣತಿ ಅಲ್ಲ. ನಮ್ಮನೆಗೆ ಇವ್ರು ಬಂದಿಲ್ಲ, ನಮ್ಮನ್ನ ಯಾರು ಕೇಳಿಲ್ಲ. ಇವ್ರು ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನ ಮೊದಲು ಹೇಳ್ಬೇಕು. ಶಾಸಕ ಇಂಪಾರ್ಟೆಂಟ್ ಅಲ್ಲ. ನನಗೆ ಬೇಕಾಗದ್ದು ನಮ್ಮ ಸಮುದಾಯದ ಪರವಾಗಿರ್ತಕ್ಕಂಥದ್ದು ನನ್ನ ಮುಖ್ಯ ಅಂತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಇದನ್ನ ಬಾರಿ ಸೀರಿಯಸ್ ಆಗಿ ತಗೋಬೇಕು. ಸೀರಿಯಸ್ ಆಗಿ ತಗೊಳ್ಳೋದ್ರೆ ಸಮುದಾಯಕ್ಕೆ ಒಂದು ಕೆಟ್ಟ ಸಂದೇಶ ಹೋಗುತ್ತೆ. ವಕ್ಫ್ ತಿದ್ದುಪಡಿ ಕಾಯ್ದೆ ಸಿಂಧುತ್ವವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿ ವಿಚಾರಣೆ ಇವತ್ತು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಿತು. ಸಿಜೆಐ ಸಂಜೀವ್ ಖನ್ನಾ ನೇತೃತ್ವದ ತ್ರಿಸದಸ್ಯ ಪೀಠದಲ್ಲಿ ನಡೆದ ವಿಚಾರಣೆಯಲ್ಲಿ ವಕ್ಫ್ ಕಾಯ್ದೆಯ ಕೆಲವು ಭಾಗಗಳಿಗೆ ತಡೆ ನೀಡುವುದು ಬೇಡ, ಹೊಸ ಕಾನೂನಿನ ಕೆಲವು ಭಾಗಗಳಿಗೆ ತಡೆ ನೀಡುವುದು ಬೇಡ ಅಂಥೇಳಿ ಸಾಲಿಸಿಟರ್ ತುಷಾರ್ ಮೆಹ್ತಾ ವಾದಿಸಿದರು. ಇನ್ನು ಕೇಂದ್ರ ಸರ್ಕಾರದ ಪರ ವಾದ ಮಂಡಿಸಿದ ತುಷಾರ್ ಮೆಹ್ತಾ, ಕೇಂದ್ರ ಸರ್ಕಾರವು ಜನರಿಗೆ ಜವಾಬ್ದಾರಿಯುತವಾಗಿದೆ. ಕೆಲವು ಪ್ರಕರಣಗಳಲ್ಲಿ ಸಂಪೂರ್ಣ ಹಳ್ಳಿಗಳನ್ನು ವಕ್ಫ್ ಆಸ್ತಿ ಅಂತ ಹೇಳಲಾಗ್ತಿದೆ. ಹೆಚ್ಚಿನ ಜನರು ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದರು. ಈ ಹಂತದಲ್ಲಿ ತಿದ್ದುಪಡಿ ಮಾಡಿದ ಕಾಯ್ದೆಯನ್ನು ತಡೆಹಿಡಿಬಾರದು, ಹಾಗೆ ಅದರಲ್ಲಿ ಇದೊಂದು ಅತ್ಯಂತ ಕಠಿಣ ಹೆಜ್ಜೆ ಆಗಲಿದೆ ಅಂತ ವಾದಿಸಿದರು. ವಾದವನ್ನು ಆಲಿಸಿದಂತಹ ಸುಪ್ರೀಂ ಕೋರ್ಟ್ ಮುಂದಿನ ವಿಚಾರಣೆಯವರೆಗೂ ವಕ್ಫ್ ಮಂಡಳಿಗೆ ನೇಮಕಾತಿ ಇಲ್ಲ ಅಂಥೇಳಿ ಆದೇಶ ಕೊಟ್ಟು ಅಗತ್ಯ ದಾಖಲೆಗಳನ್ನು ಸಲ್ಲಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಸೂಚನೆ ಕೊಡ್ತು. ಈ ಮೂಲಕ ನೋಡಲ್ ಕೌನ್ಸಿಲ್ ನೇಮಿಸಿ ಎಲ್ಲ ಅರ್ಜಿದಾರರು ವಕ್ಫ್ ಬೋರ್ಡ್ ಮುಖ್ಯಸ್ಥರಿಗೆ ನೋಟಿಸ್ ಕೊಟ್ಟು ಮೇ 5ಕ್ಕೆ ವಿಚಾರಣೆಯನ್ನು ಮುಂದೂಡಿತು. 50 ಕೋಟಿ ರೂಪಾಯಿ ಕೊಟ್ಟು ವಿಶ್ವದಲ್ಲಿಯೇ ದುಬಾರಿಯಾಗಿರುವ ನಾಯಿ ಖರೀದಿಸಿದ್ದೇನೆ ಎಂದಿದ್ದ ಬೆಂಗಳೂರಿನ ಶ್ವಾನ ಪ್ರೇಮಿ ಸತೀಶ್ಗೆ ಇಡಿ ಶಾಕ್ ಕೊಟ್ಟಿದೆ. ಸತೀಶ್ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದ ಇಡಿ ಅಧಿಕಾರಿಗಳು ಇವತ್ತು ಮನೆ ಮೇಲೆ ದಾಳಿ ನಡೆಸಿ ದಾಖಲೆ ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ನಾಯಿಯ ಬೆಲೆ 50 ಕೋಟಿ ಅನ್ನೋದು ಸುಳ್ಳು ಅನ್ನೋದು ಗೊತ್ತಾಗಿದೆ. ಸದ್ಯ ಸ್ಥಳದಲ್ಲಿಯೇ ಬೀಡು ಬಿಟ್ಟಿರುವ ಅಧಿಕಾರಿಗಳು ಪರಿಶೀಲನೆ ಮುಂದುವರೆಸಿದ್ದಾರೆ. ಸತೀಶ್ 50 ಕೋಟಿ ರೂಪಾಯಿ ಕೊಟ್ಟು ಶ್ವಾನವೊಂದನ್ನು ಖರೀದಿ ಮಾಡಿರುವುದಾಗಿ ಹೇಳಿಕೊಂಡಿದ್ರು. ಕಾಡು ತೋಳ ಮತ್ತು ಕಕೇಶಿಯನ್ ಶೆಫರ್ಡ್ ತಳಿಯ ಮಿಶ್ರಣವಾಗಿರುವ ಇದನ್ನು ತೋಳನಾಯಿ ಅಂತ ಕೂಡ ಕರೀತಾರೆ. ಸತೀಶ್ ಬೆಂಗಳೂರಿನ ಶ್ವಾನ ಪ್ರಿಯರಲ್ಲೊಬ್ಬರು. ಇವರು ಹಲವು ಶ್ವಾನದ ತಳಿಯ ಸಂಘಗಳನ್ನು ಮುನ್ನಡೆಸ್ತಿದ್ದಾರೆ. ಹಲವು ವರ್ಷಗಳ ಹಿಂದೆಯೇ ನಾಯಿ ಸಾಕೋದನ್ನು ಬಿಟ್ಟಿದ್ರು. ಆಗಾಗ ಅಪರೂಪದ ನಾಯಿಗಳೊಂದಿಗೆ ಪ್ರದರ್ಶನಕ್ಕೆ ಬರ್ತಿರ್ತಾರೆ. ಕೆಲ ದಿನಗಳ ಹಿಂದೆ 50 ಕೋಟಿ ಬೆಲೆಯ ನಾಯಿ ಅಂಥೇಳಿ ಹಲವು ಪ್ರದರ್ಶನಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ರಾಜ್ಯ ಬಿಜೆಪಿ ಅಧ್ಯಕ್ಷರು ಬದಲಾಗ್ತಾರೆ ಎಂಬ ಚರ್ಚೆಗಳು ಶುರುವಾಗಿದೆ. ಈ ಹೊತ್ತಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಬದಲಾವಣೆ ಚರ್ಚೆ ನಡೆದಿದೆ ಎನ್ನಲಾಗಿದೆ. ಈ ಮಧ್ಯೆ ತಮಿಳುನಾಡಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಬದಲಾವಣೆ ಮಾಡಿ ಹೈಕಮಾಂಡ್ ಘೋಷಣೆ ಮಾಡಿದೆ. ಹೀಗಾಗಿ ಕರ್ನಾಟಕದಲ್ಲೂ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ನಡೆದಿದೆ ಎನ್ನಲಾಗಿದೆ. ಕರ್ನಾಟಕ ಸೇರಿ ಹಲವು ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡುವ ಸಲುವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಸಮಾಲೋಚನೆ ನಡೆದಿದೆ. ಕಳೆದ ಮಂಗಳವಾರ ಗೃಹ ಸಚಿವ ಅಮಿತ್ ಶಾ ಮತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸೇರಿ ಹಲವರು ಚರ್ಚೆಯನ್ನು ನಡೆಸಿದ್ದಾರೆ. ಉತ್ತರ ಪ್ರದೇಶ, ಗುಜರಾತ್, ಮಧ್ಯಪ್ರದೇಶ, ಕರ್ನಾಟಕ ಹಾಗೂ ಒಡಿಶಾ ರಾಜ್ಯಗಳಿಗೆ ಹೊಸ ರಾಜ್ಯ ಘಟಕದ ಮುಖ್ಯ
ಮುಖ್ಯಸ್ಥರ ನೇಮಕದ ಕುರಿತು ಚರ್ಚೆ ಆಗಿದೆ ಎನ್ನಲಾಗಿದೆ. ಇನ್ನು ಹೊಸ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಮಾಡುವ ದೃಷ್ಟಿಯಿಂದ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ಆಗಿದೆ. ರಾಜ್ಯದಲ್ಲೂ BY ವಿಜೇಂದ್ರ ಬದಲಾಗ್ತಾರ ಅನ್ನೋ ಚರ್ಚೆಗಳು ಶುರುವಾಗಿದೆ. ಏಪ್ರಿಲ್ ಅಂತ್ಯದೊಳಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಪ್ರಕ್ರಿಯೆ ಮುಗಿಸುವ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದೆ. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ಆಕ್ರೋಶ ಹೊರಹಾಕಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ನಡೆಸುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಕೈ ನಾಯಕರು ಕಿಡಿಕಾರಿದ್ರು. ಸಚಿವರು, ಶಾಸಕರು ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿದ್ರು. ಕೇಂದ್ರದ ವಿರುದ್ಧ ಘೋಷಣೆ ಕೂಗಿದ್ರು. ಈ ವೇಳೆ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ DCM DKಶ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ರು. ಮಿಸ್ಟರ್ ಕುಮಾರಸ್ವಾಮಿ, ನಿಮ್ಮ ಗೊಡ್ಡು ಬೆದರಿಕೆಗೆ ಹೆದರುವ ಮಗ ನಾನಲ್ಲ. ನನ್ನ ಆಸ್ತಿ ಮಾಡ್ಕೋತೀನಿ, ಏನು ಬೇಕಾದರೂ ಮಾಡ್ಕೋತೀನಿ. ನಿನ್ನ ಚರಿತ್ರೆಯನ್ನು ನಾನು ಬಿಚ್ಚಿಲ್ಲ. ನಿನ್ನ ಅಣ್ಣ ತಮ್ಮಂದಿರ ಆಸ್ತಿ ವಿಚಾರವನ್ನು ನಾನು ಬಿಚ್ಚಿಲ್ಲ ಅಂಥೇಳಿ ವಾಗ್ದಾಳಿ ನಡೆಸಿದರು. ಈ ಮಧ್ಯೆ ಕಾಂಗ್ರೆಸ್ ಪ್ರೊಟೆಸ್ಟ್ ಹಿನ್ನೆಲೆಯಲ್ಲಿ ಫ್ರೀಡಂ ಪಾರ್ಕ್ ಸುತ್ತಮುತ್ತ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡಿದ್ರು. ಮಿಸ್ಟರ್ ಕುಮಾರಸ್ವಾಮಿ, ನಿನ್ನ ಗೊಡ್ಡು ಬೆದರಿಕೆಗೆ ಬಿಜೆಪಿ ಗೊಡ್ಡು ಬೆದರಿಕೆ ಎದುರ ಮಗ ಅಲ್ಲ. DK ಶಿವಕುಮಾರ್, ನಮ್ಮ ಬದುಕು, ನಮ್ಮ ಕಷ್ಟ, ನಮ್ಮ ಶ್ರಮ. ನಾವು ಆಸ್ತಿ ಮಾಡ್ಕೋತೀವಿ, ಏನ್ ಮಾಡ್ಕೋತೀವಿ, ಸರ್ಕಾರ ಇದೆ ಅದನ್ನು ನೋಡ್ತದೆ. ನಿನ್ನ ಚರಿತ್ರೆ ನಾನಿನ್ನ ಬಿಚ್ಚಿಲ್ಲ. ನಿಮ್ಮ ಅಣ್ಣ ತಮ್ಮಂದಿರ ಆಸ್ತಿ ಪಟ್ಟಿನ ನಾನು ಬಿಚ್ಚಿಲ್ಲ.